ಒಂದ್ಸತಿ ಹಾಕ್ಬಿಟ್ಟು ಕೈ ಹಾಕ್ಬಿಟ್ಟಿದ್ದೆ ಮಾಡ್ತೀನಿ ನೋಡಿ. ಸೊ ಅಮ್ಮ ಪುದೀನ ಚಟ್ನಿ ಜೊತೆ ಟೇಸ್ಟ್ ಮಾಡ್ತವ್ರೆ. ನಾನು ಇಡೀ ಪುದೀನ, ಒಂದು ಇಡೀ ಪುದೀನ, 300 ಗ್ರಾಮ್ಸ್ ಚಿಕನ್ ಕಬಾಬ್ ಚೆನ್ನಾಗಿ ಬರುತ್ತೆ ಅವಾಗ. ಸುಮ್ಮನೆ ಸ್ಪ್ರೆಡ್ ಮಾಡೋದಷ್ಟೇ, ಮಿಕ್ಸ್ ಮಾಡಿ. ಆಮೇಲೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕುಕಿಂಗ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ, ಲಾಸ್ಟ್ ಬ್ಲಾಗ್ ನಾವು ಮಾಡಿದ್ವಿ ಮೆಂತಿ ಚಪಾತಿ ಅಂಡ್ ಪಡವಲಕಾಯಿ ಪಲ್ಯ. ಸೊ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ಕುಕಿಂಗ್ ಬ್ಲಾಗ್ ಯಾವುದು ಅಂದ್ರೆ ಗ್ರೀನ್ ಕಬಾಬ್ ರೆಸಿಪಿ. ಸೊ ಗ್ರೀನ್ ಕಬಾಬ್ ಹೆಂಗ್ ಮಾಡೋದು ಅಂತ ಈ ಬ್ಲಾಗ್ ಅಲ್ಲಿ ಹೇಳ್ಕೊಡ್ತೀನಿ. ಅಮ್ಮ ಆಲ್ರೆಡಿ ಮನೇಲೆ ಪೌಡರ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ಏನೇನೆಲ್ಲ ಅದು ಆಲ್ರೆಡಿ ನಾವು ಮುಂಚೆನೆ ಮಾಡಿ ಇಟ್ಕೊಂಡಿದ್ವಿ ಆ ಪೌಡರ್ನ. ಸೊ ನಾವು ಅದನ್ನ ಹೇಳ್ತೀವಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ಅದನ್ನ ನಿಮಗೆ ಸೆಲ್ ಮಾಡ್ತೀವಿ. ಸೊ ಇಸ್ ಗ್ರೀನ್ ಕಬಾಬ್, ಗ್ರೀನ್ ಚಿಕನ್ ಕಬಾಬ್ ಮಾಡ್ತಿರೋದು, ಮಟನ್ ಅಲ್ಲ. ಗ್ರೀನ್ ಚಿಕನ್ ಕಬಾಬ್ಗೆ ಅಫ್ಕೋರ್ಸ್ ನಮಗೆ ಚಿಕನ್ ಬೇಕು. ನಾವು ಜಾಸ್ತಿ ಚಿಕನ್ ತಗೊಂಡು ಬಂದಿಲ್ಲ, ಜಸ್ಟ್ 300 ಗ್ರಾಮ್ಸ್ ಚಿಕನ್ ತಗೊಂಡಿದ್ದೀವಿ. ನಾವು ಜಾಸ್ತಿ ತಿನ್ನಲ್ಲ ಚಿಕನ್, ಅದಕ್ಕೆ. ಸೊ 300 ಗ್ರಾಮ್ಗೆ ಏನೇನು ರೆಸಿಪೀಸ್, ಏನೇನೆಲ್ಲ ಪೌಡರ್ಸ್ ಹಾಕ್ತೀವಿ ಅಂತ ಹೇಳ್ತೀವಿ. ಗ್ರೀನ್ ಕಬಾಬ್ ಮಸಾಲ ಯಾವುದು ಅಂತ ಪೌಡ್ರು, ಮಸಾಲೆ ಪೌಡ್ರು. ಇದು ಬಂದು ಪುದೀನ. ನೀವು ಬೇಕು ಅಂದ್ರೆ ನಾನು ಇದು ರೆಸಿಪಿ ಹೇಳ್ತೀನಿ. ಇದು ಹೋಮ್ ಮೇಡ್ ಪೌಡ್ರು, ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಆಮೇಲೆ ಒಂದು 2 ಸ್ಪೂನ್ ಅಷ್ಟು ಮೊಸರು. ಇದು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜಿಂಜರ್, ಗಾರ್ಲಿಕ್, ಬೆಳ್ಳುಳ್ಳಿ, ಶುಂಠಿ, ಇಷ್ಟೇ. ಇದೆಲ್ಲ ರುಬ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು. ಮತ್ತೆ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಕಲಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ. ಲೆಮನ್ ಹಾಕ್ತೀರಾ? ಲೆಮನ್ ಹಾಕ್ಬೋದು, ಲೆಮನ್ ಇಲ್ಲ ಅಂದ್ರೆ ಹುಣಸೆ ಹುಳಿನೂ ಹಾಕೋಬಹುದು ಒಂದ್ ಸ್ವಲ್ಪ ಟೇಸ್ಟ್ಗೆ. ಓಕೆ. ಸೊ ಅದಾದ್ಮೇಲೆ ಒಂದ್ ಸ್ಪೂನ್ ಲಾಸ್ಟ್ ಅಲ್ಲಿ ಬಿಟ್ಟು ಒಂದು 2 ಮಿನಿಟ್ಸ್ ಅದ ಹೆಂಗೆ ಏನೇನು ಹಾಕ್ತೀವಿ ಹೆಂಗೆಲ್ಲ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀವಿ. ರುಬ್ಕೊಂಡ್ಬಿಡೋಣ. ಫಸ್ಟ್ ಗ್ರೀನ್ ಮಸಾಲ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಮಿಕ್ಸಿಂಗ್ ಸರಿ ಹೋಗುತ್ತೆ. ಮ್ಯಾರಿನೇಟ್ ಮಾಡಬೇಕು. ಒಂದು ಇಡೀ ಪುದೀನ, 300 ಗ್ರಾಮ್ಸ್ ಚಿಕನ್ ಕಬಾಬ್, ಆಮೇಲೆ 1 ಇಡೀ ಕೊತ್ತಂಬರಿ ಸೊಪ್ಪು, ಓಕೆ, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು 6 ರಿಂದ 7 ಬೆಳ್ಳುಳ್ಳಿ ಎಸ್ಲು, 1 ಇಂಚು ಶುಂಠಿ, 1 ಇಂಚು ಇಷ್ಟು ಶುಂಠಿ. ಮಿಕ್ಸಿ ಮಾಡ್ಕೋಬೇಕು. ಒಂಚೂರು ನೀರು ಹಾಕಿ ಪೇಸ್ಟ್ ಮಾಡಿ, ನೀರು ಹಾಕಿ ಇಷ್ಟೇ ಗೈಸ್. ಇದನ್ನ ಗ್ರೀನ್ ಪೇಸ್ಟ್. ಇದಕ್ಕೆ ನೀವೆಲ್ಲ ಬೇರೆ ಹರಿಯಾಲಿ ಕಬಾಬ್ ಅದಕ್ಕೆಲ್ಲ ಹಾಕೊಬಹುದು. ಹರಿಯಾಲಿ ಕಬಾಬ್ ಅಂತ ಇದೆ, ಹರಿಯಾಲಿ ಚಿಕನ್ ಆ ಥರ ಏನಾದ್ರು ಮಾಡ್ತಾರೆ. ನಿಮಗೆ ಪೌಡ್ರ್ ಬೇಕು ಅಂದ್ರೆ ಕಮೆಂಟ್ ಹಾಕಿ, ಅವ್ರ ರೆಸಿಪಿ. ಹುಣಸೆ ಹುಳಿನ ನಾನು ಇದಕ್ಕೆ ಹಾಕ್ಬಿಟ್ಟು ರುಬ್ಬಿಡ್ತೀನಿ ನೋಡಿ. ಇದಕ್ಕೆ ಹಾಕ್ಬಿಟ್ಟು ರುಬ್ಬಿಟ್ರೆ ಅದಕ್ಕೆ ಪೇಸ್ಟ್ ನೀರು ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಗಟ್ಟಿಗೆ ಹಾಕೊಂಡೇ ಅದು ಕಲ್ಸಕ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾವು ಸ್ವಲ್ಪ ಮೊಸರು ಹಾಕೊಂತೀವಲ್ವಾ, ಸೊ ಇಲ್ಲಾಂದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಇದನ್ನ ಹಂಗೆ ಡ್ರೈ ಆಗಿ ರುಬ್ಕೊಬೇಕು. ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಬರುವ ಗೈಸ್. ಮಸಾಲ ರುಬ್ಬಾಗಿದೆ ನೋಡಿ, ಈ ತರ ಬಂದಿದೆ, ಈ ಕಲರ್ ಬಂದಿದೆ. ಸೊ ಅದಕ್ಕೆ ಗ್ರೀನ್ ಕಲರ್ ಕಬಾಬ್ ಇಂಪಾರ್ಟೆಂಟ್ ಆಕ್ಚುಲಿ. ಈ ಮಸಾಲ ಬಂದ್ರೆ ನಿಮ್ಗೆ ಕಬಾಬ್ ಟೇಸ್ಟ್ ಬರಲ್ಲ. ಇದು ಮಸಾಲ, ಈ ಮಸಾಲ ನೀವು ಏನಂತಾರೆ ಹರಿಯಾಲಿ ಚಿಕನ್ ರೆಸಿಪಿ, ಗ್ರೇವಿನೋ ಫ್ರೈ ಆ ತರ ಮಾಡಿದ್ರೆ ಅದಕ್ಕೆ ಈ ಮಸಾಲ ಓಕೆ. ಬಟ್ ಕಬಾಬ್ ಹರಿಯಾಲಿ ಪನ್ನೀರ್ ಯಾವ ತರ ಹರಿಯಾಲಿ ಈ ಗ್ರೀನ್ ಮಸಾಲ ನೀವು ಏನ್ ಬೇಕಾದ್ರೂ ವೆಜ್, ಆಲೂಗೆಡ್ಡೆ ವೆಜ್ ನಾನ್ ವೆಜ್ ಎರಡು ಆಡ್ ಮಾಡ್ಕೋಬಹುದು. ಬಟ್ ಆ ಪೌಡರು ಗ್ರೀನ್ ಕಬಾಬ್ ಇಂಪಾರ್ಟೆಂಟ್. 2 ಸ್ಪೂನ್ ಓಕೆ. ಪೇಸ್ಟ್ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಕಮ್ಮಿ ಆದ್ರೆ ನೀವು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಕಮ್ಮಿ ಕ್ವಾಂಟಿಟಿ ಕಮ್ಮಿ ಇದೆ ಅಲ್ಲ ಚಿಕನ್. ಟೂ ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ಇದು ಕಬಾಬ್ ಪೌಡರ್ ಅಂದ್ರೆ ಹೋಮ್ ಮೇಡ್ ಪೌಡರು. ಇದು 1-2 ಸ್ಪೂನ್, 1.5 ಸ್ಪೂನ್ ಬರುತ್ತೆ. 1.5 ಸ್ಪೂನು. ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ಇದು 1 ಸ್ಪೂನ್ ಅಷ್ಟು ಮೊಸರು, 1 ಸ್ಪೂನ್ 2 ಸ್ಪೂನ್ ಹಾಕೊಬೋದು. ಮೊಸರು ಹಾಕಿದಷ್ಟು ಸ್ಮೂತ್ ಆಗಿ ಬರುತ್ತೆ. 2 ಸ್ಪೂನ್ ಮೊಸರು ನಾನು ಕೈಯಲ್ಲಿ ಹಾಕ್ತೀನಿ ಫ್ರೆಂಡ್, ನನ್ಗೆ ಹಂಗೆ ಹಾಕಕ್ ಗೊತ್ತಿಲ್ಲ. ಸ್ಪೂನಲ್ಲೆಲ್ಲ ಗೊತ್ತಾಗಲ್ಲ. ರುಚಿಗೆ ತಕ್ಕಷ್ಟು 300 ಗ್ರಾಮ್ಸ್ಗೆ ಒಂದು ½ ಸ್ಪೂನ್ ಗೈಸ್. ಸ್ಪೂನ್ ಬೇಡ, ಯಾಕೆಂದ್ರೆ ಮಸಾಲೆಗೂ ಸ್ವಲ್ಪ ಹಾಕಿರ್ತೀವಿ ನಾವು ಪೌಡ್ರಿಗೂ. ಸೊ ಅದೇನು ಅವಶ್ಯಕತೆ ಇಲ್ಲ. ಪೌಡ್ರ್ ಕಬಾಬ್ ಪೌಡರ್ ಹಾಕಿರ್ತೀವಲ್ಲ, ಸೊ ಅದಕ್ಕೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ನಾನು ಮೊಟ್ಟೆ ಹಾಕಲ್ಲ ಇದಕ್ಕೆ. ಸೊ ಅದು ಕಬಾಬ್ಗೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ತಾರೆ. ಮಿಕ್ಸಿಂಗ್ ಆಗ್ತಿದೆ. ಮಿಕ್ಸಿಂಗ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದ್ರ ಮೇಲೆ 1 ಸ್ಪೂನು ಇದು ಕಾರ್ನ್ ಫ್ಲೋರ್
ಹಾಕ್ಬಿಟ್ಟು ಒಂದ್ 2 ನಿಮಿಷ ಬಿಟ್ಬಿಡ್ಬೇಕು. ಅದು ಕಲಿಸ್ಬೇಡ ಇದನ್ನ. ಓ ಓಕೆ, ಜಸ್ಟ್ ಸ್ಪ್ರೆಡ್ ಮಾಡಿ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ. ಸುಮ್ಮನೆ ಸ್ಪ್ರೆಡ್ ಮಾಡೋದಷ್ಟೇ, ಮಿಕ್ಸ್ ಮಾಡಿ ಆಮೇಲೆ ಹಾಕ್ಕೊಬೇಕಾದ್ರೆ ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕ್ಕೊಬೋದು. ಓಕೆ, ಈ ಫ್ರೈ ಮಾಡೋ ಟೈಮಲ್ಲಿ ಮಿಕ್ಸ್ ಮಾಡಿ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಓಕೆ, ಇವಾಗ ಹಿಂಗೆ ಹಾಕಿ ಜಸ್ಟ್ ಸ್ಪ್ರೆಡ್ ಮಾಡಿ ಬಿಟ್ಟಿರೋದು ಗೈಸ್. ಒಂದು 10-15 ಮಿನಿಟ್ಸ್ ಬಿಡ್ಬೇಕಾ ಮ್ಯಾರಿನೇಟ್? 10 ಮಿನಿಟ್ಸ್ ಸಾಕು. ಒಂದು 10 ಮಿನಿಟ್ಸ್ ಜಾಸ್ತಿ ಆದ್ಮೇಲೆ ಏನಿಲ್ವಲ್ಲ, ಕಮ್ಮಿ ಇದೆ. ಇದು 10 ಮಿನಿಟ್ಸ್ ಆದ್ಮೇಲೆ ನಾವು ಫ್ರೈ ಮಾಡೋದು ಆಯ್ತಾ. ಅಲ್ಲಿ ಗಂಟೆ ಎಣ್ಣೆ ಬಿಸಿ ಮಾಡಬೇಕು, ಎಣ್ಣೆ ಕಾಯಬೇಕು. ಒಂದು 5-10 ನಿಮಿಷ ಇದು ಆಗುತ್ತೆ, ಅದು ಮ್ಯಾರಿನೇಟ್ ಆಗಿ ಸ್ವಲ್ಪ ಸೆಟಲ್ ಆಗುತ್ತೆ, ಮಸಾಲ ಎಲ್ಲ ಮಿಕ್ಸ್ ಆಗಿರುತ್ತೆ ಚಿಕನ್ಗೆ. ಸೊ ಮ್ಯಾರಿನೇಟ್ ಆಗಂಟ ನಾವು ಪುದೀನ ಚಟ್ನಿ ಮಾಡ್ಕೊಂಡ್ವಿ. ನಾರ್ಮಲ್ ಬೇಸಿಕ್ ಸೇಮ್ ಗ್ರೀನ್ ಮಸಾಲ ಏನಿದೆಯೋ ಅದೇ ಪುದೀನ ಚಟ್ನಿ, ಇನ್ನೇನು ಇಲ್ಲ. ಸೊ ಅದಕ್ಕೆ ನಿಮಗೆ ಟೇಸ್ಟಿಗೆ ಬೇಕಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಹಂಗೆ ತಿನ್ಬೋದು. ಮ್ಯಾನೇಜ್ ಇದೂ ಚೆನ್ನಾಗಿರುತ್ತೆ. ಇನ್ನೇನು ತಿನ್ಬೋದು, ಗ್ರೀನ್ ಕಬಾಬ್ಗೆ ಮೇನ್ ಪುದೀನ ಚಟ್ನಿ ಚೆನ್ನಾಗಿರುತ್ತೆ. ಅದಕ್ಕೆ ಆನಿಯನ್ಸ್ ಇದ್ದರೆ ಸಕ್ಕತ್ತಾಗಿರುತ್ತೆ. ವೇಟ್ ಮಾಡಿ, ಟೇಸ್ಟಿಂಗ್ ಇರುತ್ತೆ ನೋಡುವ. ನೋಡಕ್ ಚೆನ್ನಾಗಿರ್ಬೇಕು. ಏನೇ ತಿನ್ನೋ ವಸ್ತುಗಳು ಏನೇ ಇದ್ರು ಟೇಸ್ಟ್ ನೋಡಿದ ತಕ್ಷಣ ವಾವ್ ಚೆನ್ನಾಗಿದೆಯಪ್ಪ ತಿನ್ನಕ್ಕೆ ಅನ್ನೋ ತರ ಇರ್ಬೇಕು. ಅವಾಗ ಸೂಪರ್ ಆಗಿರುತ್ತೆ. ಟೇಸ್ಟು ಆಮೇಲೆ ನೋಡ್ಬೋದು, ನೋಡಿದ ತಕ್ಷಣ ಲೆಟ್ ಮಿ ಟ್ರೈ ಅನ್ನೋ ತರ ಮನ್ಸಿಗೆ ಬರಬೇಕು. ಕಬಾಬು, ಆನಿಯನ್ ಸಂಜೆ ಹೊತ್ತು ಈವ್ನಿಂಗ್ ಟೈಮ್ ಕಾಫಿಗೆ. IPL ಮ್ಯಾಚ್ ನಡೀತಿದ್ರೆ ನಿಮಗೆ ಯೂಸ್ ಆಗುತ್ತೆ. IPL ಲವರ್ಸ್, ಐ ಆಮ್ ನಾಟ್. ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡು ಎಣ್ಣೆ ಬಿಸಿ ಆಗಿದೆ ಅನ್ಸುತ್ತೆ, ಟ್ರೈ ಮಾಡುವ. ಎಣ್ಣೆ ಬಿಸಿ ಆಗಕ್ಕೆ ಟೈಮ್ ತಗೊಳುತ್ತೆ ತುಂಬಾ. ನಾನು ಒಳಗೆ ಕೈ ಹಾಕಲ್ಲ. ಇಲ್ಲ, ಹಿಂಗ್ ನೋಡ್ತೀವಲ್ಲ, ಹಿಂಗ್ ನೋಡಿದಾಗ ಎಣ್ಣೆ ಬಿಸಿ ಆಗಕ್ಕೆ ಟೈಮ್ ತಗೊಳುತ್ತೆ. ಆ ಬಿಸಿ ಆಗೋಷ್ಟ್ರಲ್ಲಿ ಅದು ಮ್ಯಾರಿನೇಟ್ಗೂ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ. ಸೊ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಲಾಸ್ಟ್ ಟೈಮ್ ನಾವು ಹಬ್ಬ ಮಾಡಿದಾಗ ಅವಾಗ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಯಾಕಂದ್ರೆ ಅದು ಪೌಡರ್ ಮಾಡೋ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹೆಂಗ್ ಪೌಡರ್ ಮಾಡೋದು ಅಂತ. ಯಾಕಂದ್ರೆ ಈಗ ಆಲ್ರೆಡಿ ಪೌಡರ್ ಇತ್ತು, ನಾನು ಆಲ್ಮೋಸ್ಟ್ ಎಲ್ಲ ಪೌಡರ್ ಮನೇಲೆ ಮಾಡ್ತೀನಿ. ಸೊ ಮಾಡಿದ್ವಲ್ಲ, ಸೊ ಅದಕ್ಕೆ ನಾವು ಅದನ್ನ ಹೆಂಗೆ ನೆಕ್ಸ್ಟ್ ಟೈಮ್ ಒಂದು ಪೌಡರ್ಸ್ ವ್ಲಾಗೆ ಮಾಡ್ತೀವಿ. ಒಂದೊಂದೇ ಪೌಡರ್ ಸೀರೀಸ್ ಮಾಡ್ತೀವಿ. ಲೈಕ್ ರಸಂ ಪೌಡರ್, ಪುಳಿಯೋಗರೆ ಪೌಡರ್ ಎಲ್ಲ ಒಂದೊಂದು ಪೌಡರ್ ಸೀರೀಸ್ ಮಾಡುವಾಗ ಅದನ್ನು ಒಂದ್ಸತಿ ಆ್ಯಡ್ ಮಾಡಿ ವ್ಲಾಗ್ ಮಾಡ್ತೀವಿ. ಅಲ್ಲಿಗಂಟ ವೇಟ್ ಮಾಡಿ, ಅಲ್ಲಿವರೆಗೂ ವೇಟ್ ಮಾಡಿ. ನಿಮ್ಗೂ ಪೌಡರ್ಸ್ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್, DM ಮಾಡಿ, ಕಮೆಂಟ್ ಮಾಡಿ ನಾವು ಪೌಡರ್ಸ್ ನ ಪ್ಯಾಕ್ ಮಾಡಿ ನಿಮ್ಮ ಅಡ್ರೆಸ್ಗೆ ಸೆಂಡ್ ಮಾಡ್ತೀವಿ. ಟೇಸ್ಟ್ ನೋಡಿ, ಪುಳಿಯೋಗರೆ ಟೇಸ್ಟ್ ನೋಡಿ, ಮೇಲ್ಕೋಟೆ ಪುಳಿಯೋಗರೆ ತರ ಆ ತರನ ನಾವು ಮತ್ತೆ ಮಾಡೋದು, ಮೇಲ್ಕೋಟೆ ಪುಳಿಯೋಗರೆ ಪೌಡರ್. ಗೈಸ್ ಕಮೆಂಟ್ ಹಾಕಿದ್ರಿ ಕೈಗೊಜ್ಜು ಬೇಕು ಅಂತ. ಆಲ್ಮೋಸ್ಟ್ 2 ವ್ಲಾಗ್ಸ್ ಅಲ್ಲೂ ಕೈಗೊಜ್ಜು ಅಂತಿದ್ರು. ಶೋರ್ ನೆಕ್ಸ್ಟ್ ವ್ಲಾಗ್ ಕೈಗೊಜ್ಜೆ ಮಾಡ್ತೀವಿ. 2 ತರ ಕೈಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್. ಆ ತರ ಕಾಳು ಹಾಕ್ಬಿಟ್ಟು, ಹಸಿ ಕಾಳು ಹಾಕ್ಬಿಟ್ಟು ಒಂದು ಕೈಗೊಜ್ಜು, ಇನ್ನೊಂದು ನಾರ್ಮಲ್ ಆಗಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದೊಂದು ಕೈಗೊಜ್ಜು. 2 ತರ ಮಾಡ್ತೀನಿ. 2 ತರ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಮಾಡಿ. 2 ತರ ಕೈಗೊಜ್ಜುನು ಮಾಡ್ತೀವಿ. ಅದಕ್ಕೆ ನೀವು ಏನ್ ತಿಂತೀರಾ ಅಂತ ನಂಗೆ ಗೊತ್ತಿಲ್ಲ. ನೀವ್ ಏನ್ ತಿಂತೀರಾ ಕೈಗೊಜ್ಜು ಮಾಡಿದ್ರೆ? ಕಾಳು ಅಲ್ಲ, ಜೊತೆ ಮುದ್ದೆ ಇರುತ್ತೆ. ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಆಹಾ ಸೂಪರ್ ಸ್ವರ್ಗ. ನಾನು ಮುದ್ದೆ ಟ್ರೈ ಮಾಡಿಲ್ಲ, ರೈಸ್ ಜೊತೆ ತಿಂತಿದ್ದೀನಿ ಅಷ್ಟೇ. ನಾರ್ಮಲ್ ಟೊಮ್ಯಾಟೊ ಗೊಜ್ಜು ತರ ಹೆಂಗಿರುತ್ತೋ ಹಂಗೆ. ಇಲ್ಲ, ಇದು ಬೇರೆ ತರ ಬರುತ್ತೆ. ಹೌದಾ? ಓಕೆ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ, ವೇಟ್ ಮಾಡಿ. ಐ ಥಿಂಕ್ ಎಣ್ಣೆ ಬಿಸಿ ಆಗಿದೆ. ನಾವು ಮೇಲ್ಗಡೆ ಹಸಿಟ್ಟು ಹಾಕೊಳ್ಳಿ, ಇದು ಕಾರ್ನ್ಫ್ಲೋರ್ ಹಾಕಿದ್ವಲ್ಲ, ಮಿಕ್ಸ್ ಮಾಡಿ ಚೂರು ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಎಣ್ಣೆ ಬಿಸಿ ಆಗಿದೆ. ಚೆನ್ನಾಗಿರುತ್ತೆ ಅಂತ ಕಾಯಿದಾಗ ನಾನು ಒಂದ್ಸತಿ ಹಾಕ್ಬಿಟ್ಟು ಕೈ ಹಾಕ್ಬಿಟ್ಟಿದ್ದೆ, ಭಯ. ಅಲ್ಲ, ಇದನ್ನು ಹಾಕ್ಕೊಂಡು ಆಮೇಲೆ ಅದಕ್ಕೆ ಹಾಕ್ಕೊಂಡು ಗಮ್ಮಂತ ಗಮ್ ಅಂತಿದೆ. ನನ್ನ ಹಸ್ಬೆಂಡು ಗಮ್ ಅಂತಿದ್ದ, ನನ್ನ ಮೈನಲ್ಲಿ ಕೂತ್ಕೊಂಡು. ನನ್ನ ಮಕ್ಕಳಿಬ್ರು ಕುಣಿತಾವ್ರೆ, ರೆಡಿ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ ಜಾಸ್ತಿ ಇಲ್ಲ ಇಲ್ಲ ಹಾಕ್ಬೇಕು, ಹಿಂಗಾದ್ರೇನೆ ಅದು ಬರುತ್ತಾ? ರೋಸ್ಟ್ ಆಗ್ಬಿಡುತ್ತಮ್ಮ. ಇಲ್ಲ ಇರಪ್ಪ, ಪಕ್ಕ ರೋಸ್ಟ್ ಆಗಿದೆ. ಇಲ್ಲ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ರೋಸ್ಟ್ ಆದ್ರೆ. ನೋಡು
ಬೇಯ್ತಾ ಇದೆ. ಅದು ಮೇಲ್ ಬೆಂದಿರುತ್ತೆ ಅಷ್ಟೇ, ಒಳಗೆ ಬೆಂದಿರಲ್ಲ. ಒಳಗಡೆ ಯಾಕೆಂದ್ರೆ ಸ್ವಲ್ಪ ಕಾವು ಜಾಸ್ತಿ ಆಯ್ತಲ್ಲ, ಫ್ರೈ ಮಾಡ್ತಾ ಇರೋದು. ಒಂದು 5 ನಿಮಿಷ ಫ್ರೈ ಮಾಡಿ. ಇಲ್ಲಾಂದ್ರೆ ಈ ಮೊಸರು ಅದೆಲ್ಲ ಹಾಕಿರ್ತೀವಲ್ಲ, ಅಸಸ್ತಿ ವಾಸನೆ ಬಂದ್ಬಿಡುತ್ತೆ. ಅಲ್ಲ, ಈ ಫ್ರೈ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಬ್ಲ್ಯಾಕ್ ಆಗ್ಬೋದು, ಬಟ್ ಹಂಗೆ ಕಾಣಿಸುತ್ತೆ. ಯಾಕೆಂದ್ರೆ ಅದು ಒಳಗಡೆ ಬೇಯ್ಬೇಕಲ್ಲ, ಅದಕ್ಕೆ. ಇನ್ನೊಂದು ಗ್ರೀನ್ ಕಲರ್ ಇರೋದ್ರಿಂದ ಹಾಕಿದ ತಕ್ಷಣ ಎಣ್ಣೆಗೆ ಫುಲ್ಲು ತುಂಬಾ ಏನಂತಾರೆ ಸೀದೋಗುತ್ತೆ, ಸೀದೋಗಿರೋ ತರ ಫೀಲ್ ಕಾಣುತ್ತೆ. ಬಟ್ ಸೀದಿರಲ್ಲ. ಅರ್ಥ ಆಯ್ತು, ಅವ್ರಿಗೆ ಅರ್ಥ ಆಯ್ತು. ಅದೇ ಸೀದಿರಲ್ಲ. ಸೀದೋಯ್ತು ಅಂತ ನನ್ನ ಮಗ ಸೀದೋಯ್ತು ಅಂತ ಅವನೇ ಸೀದಿಲ್ಲ. ಹಾಗೆ ಅಡಿಗೆ ನಾನು ಘಮ ಘಮ ಅಂತ ಇದೆ. ಸ್ಮೆಲ್ಲಿಗೆ ಬಿಸಿ ಬಿಸಿ ಬೇರೆ. ಕೈಯಲ್ಲಿ ಹಿಡಿಬೇಡ, ನಾನು ಹಾಕ್ತೀನಿ. ಇವಾಗ ಅಷ್ಟಕ್ಕೆ ಇರಲಿ, ಇದು ಜಾಸ್ತಿ ಮಾಡಬೇಕು. ಹಾಕಿ ಬಿಸಿ ಬಿಸಿ ಒಂದೇ ಸತಿ ಹೆಂಗೆ ತಿನ್ಬೇಕು ಅನ್ಸುತ್ತೆ ಗೊತ್ತಾ? ಬಿಸಿ ಬಿಸಿ ಇದ್ರೇನೆ ಚಂದ. ಏನೇ ಫುಡ್ ಇದ್ರು ಬಿಸಿ ಬಿಸಿ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ನಮ್ಮ ಆಗ ರಸಂ ಮಾಡಿದ್ದೀನಿ. ಆನೆ ರಸಂ ಬೇರೆ ಮಾಡಿದ್ದಾರೆ. ಅನ್ನ ರಸಂ ಕಬಾಬ್ ಬೆಸ್ಟ್. ನಮ್ಮನೇಲಿ ಆಲ್ಮೋಸ್ಟ್ ಇಷ್ಟಪಡೋದೇ ಅದು, ಅನ್ನ ರಸಂ ಕಬಾಬ್. ಸಾರೆಲ್ಲ ಇಷ್ಟಪಡಲ್ಲ ಮಕ್ಕಳಿಗೆ. ಯಾವಾಗಲೂ ನಮಗೆ ಅವ್ರು ಸಣ್ಣದಿಂದ ಅಷ್ಟೇ, ಸಾರು ಮಾಡಿಬಿಟ್ರೆ ಊಟನೇ ಮಾಡ್ತಿರ್ಲಿಲ್ಲ ಅವರು. ಅವ್ರು ಎಲ್ಲರಿಗೂ ಫ್ರೈ. ಏನು ಚಿಂತಾಗ ಮಸಾಲೆ ಎಲ್ಲ ಬಂದ್ಬಿಡುತ್ತೆ. ಏನ ಕುಕುಂಬರ್ ಹಾಂ ಅದು ಬೇಗನೆ ತಿಂತಾರೆ. ಹಾಕಿದ ತಕ್ಷಣ ನಾವು ಹಿಂಗೆ ಮಾಡಿದೆ ಅದು ಮಸಾಲೆ ಎಲ್ಲ ಅಣ್ಕೊಂಡ್ಬಿಡ್ತೀವಿ. ಅದು ಇವಾಗ ನೋಡಿ ಸ್ವಲ್ಪ ಮಸಾಲೆ ಇರುತ್ತೆ, ಜಾಸ್ತಿ ಇರಲ್ಲ. ನಾನು ಅದು ಅನ್ಕೊಂಡ್ಬಿಡ್ತಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಅದು ನೋಡಿ ಫುಲ್ ಮಸಾಲ ಅಲ್ಲೇ ಅನ್ಕೊಂಡ್ಬಿಡ್ತು. ಟೈಮ್ ತಗೋದು ನೋಡಿ ಹಿಂಗಿದೆ. ಈ ಮಸಾಲ ನೋಡಿ, ಈ ಮಸಾಲ ನೋಡಿ, ಆ ಕಬಾಬ್ ನೋಡಿ, ಈ ಕಬಾಬ್ ನೋಡಿ, ಆ ಕಬಾಬ್ ನೋಡಿ. ಇದು ಲೈಟ್ ಇದೆ, ಇದು ಡಾರ್ಕ್ ಇದೆ. ಆಕ್ಚುಲಿ ಇದೇನೋ ಒಂಚೂರು ರೆಡ್ ಕಲರ್ ಬಂದ್ಬಿಟ್ಟಿದೆ. ಸೀದಿದೆ. ಚೆನ್ನಾಗಿ ಕಾಯ್ತಲ್ಲ ಎಣ್ಣೆ ಫಸ್ಟು. ಈ ಕಲರ್ ನೋಡಿ. ಗ್ರೀನ್ ಕಬಾಬ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡುವ ಸಮಯ. ಮಾಡ್ತೀವಿ ನೋಡಿ. ಸೊ ಅಮ್ಮ ಪುದೀನ ಚಟ್ನಿ ಜೊತೆ ಟೇಸ್ಟ್ ಮಾಡ್ತವ್ರೆ. ನಾನು ಹಂಗೆ ಇಷ್ಟ, ಅಲ್ಲಿಗೆ ಹಿಂಗೆ ತಿಂದು ಕುಕುಂಬರ್ ಆಮೇಲೆ ಆನಿಯನ್ 3 ಸೇರಿಸ್ಕೊಂಡು ತಿನ್ಬೇಕು. ಹಾಕೋಗುತ್ತೆ 3 ಕಾಂಬಿನೇಷನ್ ಸೂಪರ್. ಇದಕ್ಕೆ ನಿಂಬೆಹಣ್ಣು ಹಾಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಮೇಲೆ ನಿಂತ್ಕೋಬೇಕು. ನಾನು ಹುಣಸೆ ಹುಳಿ ಹಾಕಿದ್ದೀನಲ್ಲ, ಸೊ ನಮಗೆ ಅವಶ್ಯಕತೆ ಇಲ್ಲ ಅದು. ಬಟ್ ಕೆಲವೊಬ್ರು ಇಷ್ಟಪಡ್ತಾರಲ್ಲ ನಿಂಬೆಹಣ್ಣು ಬೇಕು ಮೇಲೆ ಅಂತ, ಅವ್ರಿಗೆ ಫೈನಲಿ ಒಂದು ನಾನ್ ವೆಜ್ ಸ್ಟಾರ್ಟರ್ ರೆಡಿ ಆಗಿದೆ. ಸ್ನ್ಯಾಕ್ಸ್ಗೆ ಈವ್ನಿಂಗ್ ಟೈಮಿಗೆ ಸಕ್ಕತ್ತಾಗಿ ಟಿವಿ ನೋಡಿಕೊಂಡು ಕಾಫಿ ಟೀ ಮುಂದೆ ಇಟ್ಕೊಂಡು ಟಿವಿ ಟೇಬಲ್ ಮೇಲೆ ಆ್ಯಸ್ ಎವ್ರಿ ಒನ್ ರಿಕ್ವೆಸ್ಟೆಡ್ ಕುಕಿಂಗ್ ಇದೊಂದು ಗ್ರೀನ್ ಕಬಾಬ್ ರೆಸಿಪಿ ಅಂತ ಫೈನಲಿ ಇಲ್ಲಿದೆ. ಸೊ ನೀವು ಟ್ರೈ ಮಾಡಿ ಗ್ರೀನ್ ಕಬಾಬ್ ಮಸಾಲ ಕಮೆಂಟ್ ಮಾಡಿ, ನಾನು ಅವ್ರಿಗೆ ರೆಸಿಪಿ ಕಳಿಸ್ತೀನಿ. ಖಂಡಿತ ಅವರು ಟ್ರೈ ಮಾಡಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಾದ್ಮೇಲೆ ಹೆಂಗಿತ್ತು ಅಂತ. ನೆಕ್ಸ್ಟ್ ಕುಕಿಂಗ್ ಬ್ಲಾಗ್ಗೆ ವೇಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.